ಯಾಕೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ? ಸಾಕಷ್ಟು ವಿದ್ಯಾರ್ಥಿಗಳು ಪೋಷಕರು ಎಲ್ಲೊಂದು ಕಡೆ ಪರದಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರಕ್ಕೆ ಮಾತ್ರ ಯಾಕೆ ಪರದಾಟ ಕಾಣ್ತಾ ಇಲ್ಲ? ನಿಮ್ದು ಪರದಾಟನೂ ಕಾಣ್ತಾ ಇಲ್ಲ, ಜನರ ಪರದಾಟನೂ ಕಾಣ್ತಾ ಇಲ್ಲ. ಯಾಕೆ ಸರ್? ಸೊ ನಿಜಕ್ಕೂ ಇವತ್ತು ನಾವು ಈ ಒಂದು ಏನು ಪರದಾಟ ಇಷ್ಟು ಹೋರಾಟ ಮಾಡ್ತಾ ಇದ್ದೀವಿ, ಸುಮಾರು ಇವತ್ತು 8ನೇ ದಿನಗಳಿಂದ ನಾವು ಹೋರಾಟ ಮಾಡ್ತೀವಿ. ಕಳೆದ 8 ದಿನಗಳಿಂದ ಈ ಹೋರಾಟಕ್ಕೆ ನಮಗೆ ಯಾವುದೇ ರೀತಿಯ ಸ್ಪಂದಿಸಿ ಮಾನ್ಯ ಸಚಿವರು ಇಲ್ಲಿವರೆಗೆ ನಮಗೆ ಯಾವುದೇ ಒಂದು ಏನಪ್ಪ ಅಂದ್ರೆ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡಲಿಲ್ಲ. ನಮಗೆ ಮೂಲಭೂತವಾಗಿ ಏನೊಂದು ಮೂಲಭೂತ ಸೌಕರ್ಯಗಳದಾವ, ಈ ಸೌಕರ್ಯಗಳು ಹಳ್ಳಿಯಲ್ಲಿಲ್ಲ. ಇವತ್ತು ನಾವೆಲ್ಲ ಹಳ್ಳಿಯಾಗ ಹೋದಾಗ ಎಲ್ಲೋ ಜೇಂಟ್ಸ್ ಇರ್ತೀವಿ, ಎಲ್ಲೋ ರೋಡ್ ಮ್ಯಾಗ ಹೋಟ್ಲದಾಗ ಅಲ್ಲಿ ಕೂತು ಕೆಲಸ ಮಾಡ್ತೀವಿ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ರೀತಿ ಕಚೇರಿ ಆಗಲಿ, ಟೇಬಲ್ ಕುರ್ಚಿ ಆಗಲಿ ಏನೂ ಕೆಲಸ ಕೊಡ್ತಾ ಇಲ್ಲ. ಸೊ ನಾವು ಹಿಂಗೆ ಮಾಡಿದಾಗ ನಮ್ಮ ಮಹಿಳಾ ಸಿಬ್ಬಂದಿಗಳಾದಾಗ ಹಳ್ಳಿಯಾಗ ಒಂದು ಎಲ್ಲರೂ ಟಾಯ್ಲೆಟ್ ಹೋಗ್ಲಿಕ್ಕೂ ತೊಂದರೆ ಅದ ಸರ್. ಹಳ್ಳಿದಾಗ ಇವತ್ತು ನಾವೇನು ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕಾಗಿದೆ. ಸೊ ಅದು ತೊಂದರೆ ನಮಗೇನು ಲೇಡೀಸ್ಗೆ ಭಾಳ ತೊಂದರೆ ಆಗ್ತದೆ. ಅದಾದ ನಂತರದಲ್ಲಿ ನಾವು ಪ್ರತಿಯೊಂದು ಕೆಲಸ ಸರ್ ಇವಾಗ ಸುಮಾರು 10 ವರ್ಷಗಳಿಂದ ತಾಂತ್ರಿಕ ಕೆಲಸಗಳು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸರ್ಕಾರದ ಯಾವುದೇ ವಿಧಾನಸೌಧದಲ್ಲಿ ಒಂದು ಯೋಜನೆ ಜಾರಿಗೆ ಬಂದರೆ ಆ ಯೋಜನೆ ಏನಪ್ಪ ಅಂದ್ರೆ ನೇರವಾಗಿ ನಮ್ಮ ಹತ್ರ ಬಂದುಬಿಡ್ತದೆ ಜನರಿಗೆ ಮುಡಿಸ್ತಕ್ಕಂಥ ನಿಟ್ಟಿನಲ್ಲಿ. ನಾವು ಅವು ಅಪ್ಲಿಕೇಶನ್ ತೊಗೊಂಡು ಇನ್ನಿತರ ಸುಮಾರು 21 ಅಪ್ಲಿಕೇಶನ್ಗಳನ್ನು ಮೊಬೈಲ್ ಆ್ಯಪ್ಗಳಲ್ಲಿ ಕಂಪ್ಯೂಟರ್ಗಳಲ್ಲಿ ಕೆಲಸ ಮಾಡ್ತೀವಿ. ಸೊ ಆ ಕೆಲಸಗಳಿಗೆ ನಮಗೆ ಮೂಲಭೂತ ಸೌಕರ್ಯ ಕಂಪ್ಯೂಟರ್ ಮೊಬೈಲ್ ಬೇಕಲ್ಲ, ಅದು ಕೊಡ್ತಾ ಇಲ್ಲ. ಮತ್ತು ಅಕಸ್ಮಾತ್ ನಾವು ಆ ಕೆಲಸ ನಮ್ಮ ಓನ್ ದುಡ್ಡು ಹಾಕಿ ನಮ್ಮ ಸ್ಯಾಲ್ರಿಲಿ ಸುಮಾರು ಇವತ್ತು ನಂಗೆ ಒಂದು 40,000 ಸ್ಯಾಲ್ರಿ ಇದೆ ಅಂದ್ರೆ 40,000 ಸ್ಯಾಲ್ರಿಲಿ 20,000 ಆ ತಿಂಗಳಿಗೆ ನಾ ಅದೇ ಸರ್ಕಾರಕ್ಕೆ ತಿರುಗಿ ಕೊಡಲಂಥ ಪರಿಸ್ಥಿತಿ ಬಂದುಬಿಟ್ಟದೆ ನಮ್ಮದು. ಏನು ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ನಾವು ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ಇದು ನಾವು ಮಾಡೋದೇ ಒಂದು ನಾಚಿಕೆಗೆ ಹಿಡಿತನ ಆಗ್ಯದ. ಇಷ್ಟು ದಿವಸ ನಾವು ಹೋರಾಟ ಮಾಡ್ತಾ ಇದ್ರು ಇದು ಮೇನ್ ಮದರ್ ಡಿಪಾರ್ಟ್ಮೆಂಟ್ ಅದ ಅಂದ್ರೆ ಮಾತ್ರ ಇಲಾಖೆ, ಇದ್ರ ನಂತರ ಎಲ್ಲ ಇಲಾಖೆಗಳವ. ಬಟ್ ಮೂಲಭೂತ ಸೌಕರ್ಯ ನಮ್ಮ ಇಲಾಖೆಗೆ ಇಲ್ಲ ನೋಡ್ರಿ. ಎಷ್ಟು ನಾಚಿಕೆ ಅದ ಅಂದ್ರೆ ಬೇರೆ ಆಫೀಸರಿಗೆಲ್ಲ ಬೇಕಾದ್ರೆ ಆಫೀಸ್ಗಳ ಜಾಗ ಎಲ್ಲ ನಮಗೆ ಕೇಳ್ತಾರೆ, ನಾವು ರಿಪೋರ್ಟ್ ಮಾಡ್ತೀವಿ. ಅವ್ರ ಆಫೀಸ್ ಬಿಲ್ಡಿಂಗ್ ಆಗ್ಯಾವ, ನಮ್ಗೆ ಇಲ್ಲಿ ಕೂಡ್ಲಾಕ ಆಫೀಸ್ನೂ ಇಲ್ಲ, ವ್ಯವಸ್ಥೆನೂ. ಜನರ ಪರದಾಟ ಕೂಡ ಹೆಚ್ಚಾಗಿದೆಯಲ್ಲ ಸರ್, ಎಲ್ಲ ಅಪ್ಲಿಕೇಶನ್ಗಳು ಏನು ಹೇಳ್ತೀರಿ? ಹೌದು, ಭಾಳಷ್ಟು ಜನರು ಬರ್ತಾ ಇದ್ದಾರೆ, ತೊಂದರೆ ಆಗ್ತಾ ಇದೆ ಅವ್ರಿಗೂ ಇಲ್ಲಂತಿಲ್ಲ. ಬಟ್ ನಾವು ಅವ್ರಿಗೆ ಹೇಳ್ತೀವಿ, ನಮ್ಮ ತೊಂದರೆಗೂ ಸ್ವಲ್ಪ ನೀವು ಸ್ಪಂದಿಸ್ರಿ, ಇಲ್ಲ ಅಂದ್ರೆ ನೀವು ಮೇಲಿಂದ ಅಧಿಕಾರಿಗಳಿಗೆ ಒಂದು ತಿಳಿಸಿ ಕೆಲಸ ಮಾಡ್ಕೊರಪ್ಪ ಅಂತ ತಿಳಿಸ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಪ್ರತಿಭಟನಾಕಾರರದು, ಗ್ರಾಮಾಡಳಿತ ಅಧಿಕಾರಿಗಳದ ಆಕ್ರೋಶ ಅಂತ ಹೇಳ್ಬೋದು. ಸರ್ಕಾರ ಈಗಲಾದರೂ ತಕ್ಷಣವೇ ಎಚ್ಚೆತ್ತುಕೊಳ್ಳುತ್ತಾ ಸಂಬಂಧಪಟ್ಟಂತ ಕಂದಾಯ ಸಚಿವರು ಏನು ಇಡೀ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ನಡೆಸ್ತಾ ಇದ್ದಂಥ ಹೋರಾಟ ಅಂತ್ಯಗೊಳಿಸುವ ಮೂಲಕ ಏನು ಈಗಾಗಲೇ ವಿದ್ಯಾರ್ಥಿಗಳು, ಪೋಷಕರು, ಜನರು ಏನು ಪರದಾಡ್ತಾ ಇದ್ದಾರೆ. ಸುಮಾರು 20ರಿಂದ ಸರ್ಕಾರ ಯೋಜನೆಗಳು ಏನು ಈಗಾಗಲೇ ಪ್ರತಿಯೊಬ್ಬರಿಗೆ ಮುಟ್ಟಿಸೋಂಥ ಕೆಲಸ ಏನು ಗ್ರಾಮ ಆಡಳಿತ ಅಧಿಕಾರಿಗಳು ಮಾಡ್ತಾರೆ, ಅವ್ರ ಬೇಡಿಕೆಗೆ ಸರ್ಕಾರ ಸ್ಪಂದಿಸ್ತದ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಯಾಕೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ? ಸಾಕಷ್ಟು ವಿದ್ಯಾರ್ಥಿಗಳು ಪೋಷಕರು ಎಲ್ಲೊಂದು ಕಡೆ ಪರದಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರಕ್ಕೆ ಮಾತ್ರ ಯಾಕೆ ಪರದಾಟ ಕಾಣ್ತಾ ಇಲ್ಲ? ನಿಮ್ದು ಪರದಾಟನೂ ಕಾಣ್ತಾ ಇಲ್ಲ, ಜನರ ಪರದಾಟನೂ ಕಾಣ್ತಾ ಇಲ್ಲ. ಯಾಕೆ ಸರ್? ಸೊ ನಿಜಕ್ಕೂ ಇವತ್ತು ನಾವು ಈ ಒಂದು ಏನು ಪರದಾಟ ಇಷ್ಟು ಹೋರಾಟ ಮಾಡ್ತಾ ಇದ್ದೀವಿ, ಸುಮಾರು ಇವತ್ತು 8ನೇ ದಿನಗಳಿಂದ ನಾವು ಹೋರಾಟ ಮಾಡ್ತೀವಿ. ಕಳೆದ 8 ದಿನಗಳಿಂದ ಈ ಹೋರಾಟಕ್ಕೆ ನಮಗೆ ಯಾವುದೇ ರೀತಿಯ ಸ್ಪಂದಿಸಿ ಮಾನ್ಯ ಸಚಿವರು ಇಲ್ಲಿವರೆಗೆ ನಮಗೆ ಯಾವುದೇ ಒಂದು ಏನಪ್ಪ ಅಂದ್ರೆ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡಲಿಲ್ಲ. ನಮಗೆ ಮೂಲಭೂತವಾಗಿ ಏನೊಂದು ಮೂಲಭೂತ ಸೌಕರ್ಯಗಳದಾವ, ಈ ಸೌಕರ್ಯಗಳು ಹಳ್ಳಿಯಲ್ಲಿಲ್ಲ. ಇವತ್ತು ನಾವೆಲ್ಲ ಹಳ್ಳಿಯಾಗ ಹೋದಾಗ ಎಲ್ಲೋ ಜೇಂಟ್ಸ್ ಇರ್ತೀವಿ, ಎಲ್ಲೋ ರೋಡ್ ಮ್ಯಾಗ ಹೋಟ್ಲದಾಗ ಅಲ್ಲಿ ಕೂತು ಕೆಲಸ ಮಾಡ್ತೀವಿ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ರೀತಿ ಕಚೇರಿ ಆಗಲಿ, ಟೇಬಲ್ ಕುರ್ಚಿ ಆಗಲಿ ಏನೂ ಕೆಲಸ ಕೊಡ್ತಾ ಇಲ್ಲ. ಸೊ ನಾವು ಹಿಂಗೆ ಮಾಡಿದಾಗ ನಮ್ಮ ಮಹಿಳಾ ಸಿಬ್ಬಂದಿಗಳಾದಾಗ ಹಳ್ಳಿಯಾಗ ಒಂದು ಎಲ್ಲರೂ ಟಾಯ್ಲೆಟ್ ಹೋಗ್ಲಿಕ್ಕೂ ತೊಂದರೆ ಅದ ಸರ್. ಹಳ್ಳಿದಾಗ ಇವತ್ತು ನಾವೇನು ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕಾಗಿದೆ. ಸೊ ಅದು ತೊಂದರೆ ನಮಗೇನು ಲೇಡೀಸ್ಗೆ ಭಾಳ ತೊಂದರೆ ಆಗ್ತದೆ. ಅದಾದ ನಂತರದಲ್ಲಿ ನಾವು ಪ್ರತಿಯೊಂದು ಕೆಲಸ ಸರ್ ಇವಾಗ ಸುಮಾರು 10 ವರ್ಷಗಳಿಂದ ತಾಂತ್ರಿಕ ಕೆಲಸಗಳು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸರ್ಕಾರದ ಯಾವುದೇ ವಿಧಾನಸೌಧದಲ್ಲಿ ಒಂದು ಯೋಜನೆ ಜಾರಿಗೆ ಬಂದರೆ ಆ ಯೋಜನೆ ಏನಪ್ಪ ಅಂದ್ರೆ ನೇರವಾಗಿ ನಮ್ಮ ಹತ್ರ ಬಂದುಬಿಡ್ತದೆ ಜನರಿಗೆ ಮುಡಿಸ್ತಕ್ಕಂಥ ನಿಟ್ಟಿನಲ್ಲಿ. ನಾವು ಅವು ಅಪ್ಲಿಕೇಶನ್ ತೊಗೊಂಡು ಇನ್ನಿತರ ಸುಮಾರು 21 ಅಪ್ಲಿಕೇಶನ್ಗಳನ್ನು ಮೊಬೈಲ್ ಆ್ಯಪ್ಗಳಲ್ಲಿ ಕಂಪ್ಯೂಟರ್ಗಳಲ್ಲಿ ಕೆಲಸ ಮಾಡ್ತೀವಿ. ಸೊ ಆ ಕೆಲಸಗಳಿಗೆ ನಮಗೆ ಮೂಲಭೂತ ಸೌಕರ್ಯ ಕಂಪ್ಯೂಟರ್ ಮೊಬೈಲ್ ಬೇಕಲ್ಲ, ಅದು ಕೊಡ್ತಾ ಇಲ್ಲ. ಮತ್ತು ಅಕಸ್ಮಾತ್ ನಾವು ಆ ಕೆಲಸ ನಮ್ಮ ಓನ್ ದುಡ್ಡು ಹಾಕಿ ನಮ್ಮ ಸ್ಯಾಲ್ರಿಲಿ ಸುಮಾರು ಇವತ್ತು ನಂಗೆ ಒಂದು 40,000 ಸ್ಯಾಲ್ರಿ ಇದೆ ಅಂದ್ರೆ 40,000 ಸ್ಯಾಲ್ರಿಲಿ 20,000 ಆ ತಿಂಗಳಿಗೆ ನಾ ಅದೇ ಸರ್ಕಾರಕ್ಕೆ ತಿರುಗಿ ಕೊಡಲಂಥ ಪರಿಸ್ಥಿತಿ ಬಂದುಬಿಟ್ಟದೆ ನಮ್ಮದು. ಏನು ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ನಾವು ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ಇದು ನಾವು ಮಾಡೋದೇ ಒಂದು ನಾಚಿಕೆಗೆ ಹಿಡಿತನ ಆಗ್ಯದ. ಇಷ್ಟು ದಿವಸ ನಾವು ಹೋರಾಟ ಮಾಡ್ತಾ ಇದ್ರು ಇದು ಮೇನ್ ಮದರ್ ಡಿಪಾರ್ಟ್ಮೆಂಟ್ ಅದ ಅಂದ್ರೆ ಮಾತ್ರ ಇಲಾಖೆ, ಇದ್ರ ನಂತರ ಎಲ್ಲ ಇಲಾಖೆಗಳವ. ಬಟ್ ಮೂಲಭೂತ ಸೌಕರ್ಯ ನಮ್ಮ ಇಲಾಖೆಗೆ ಇಲ್ಲ ನೋಡ್ರಿ. ಎಷ್ಟು ನಾಚಿಕೆ ಅದ ಅಂದ್ರೆ ಬೇರೆ ಆಫೀಸರಿಗೆಲ್ಲ ಬೇಕಾದ್ರೆ ಆಫೀಸ್ಗಳ ಜಾಗ ಎಲ್ಲ ನಮಗೆ ಕೇಳ್ತಾರೆ, ನಾವು ರಿಪೋರ್ಟ್ ಮಾಡ್ತೀವಿ. ಅವ್ರ ಆಫೀಸ್ ಬಿಲ್ಡಿಂಗ್ ಆಗ್ಯಾವ, ನಮ್ಗೆ ಇಲ್ಲಿ ಕೂಡ್ಲಾಕ ಆಫೀಸ್ನೂ ಇಲ್ಲ, ವ್ಯವಸ್ಥೆನೂ ಇಲ್ಲ. ಜನರ ಪರದಾಟ ಕೂಡ ಹೆಚ್ಚಾಗಿದೆಯಲ್ಲ ಸರ್, ಎಲ್ಲ ಅಪ್ಲಿಕೇಶನ್ಗಳು ಏನು ಹೇಳ್ತೀರಿ? ಹೌದು, ಭಾಳಷ್ಟು ಜನರು ಬರ್ತಾ ಇದ್ದಾರೆ, ತೊಂದರೆ ಆಗ್ತಾ ಇದೆ ಅವ್ರಿಗೂ ಇಲ್ಲಂತಿಲ್ಲ. ಬಟ್ ನಾವು ಅವ್ರಿಗೆ ಹೇಳ್ತೀವಿ, ನಮ್ಮ ತೊಂದರೆಗೂ ಸ್ವಲ್ಪ ನೀವು ಸ್ಪಂದಿಸ್ರಿ, ಇಲ್ಲ ಅಂದ್ರೆ ನೀವು ಮೇಲಿಂದ ಅಧಿಕಾರಿಗಳಿಗೆ
ಒಂದು ತಿಳಿಸಿ ಕೆಲಸ ಮಾಡ್ಕೊರಪ್ಪ ಅಂತ ತಿಳಿಸ್ತಾ ಸೊ ಇದು ಎಲ್ಲೋ ಒಂದ್ ಕಡೆ ಪ್ರತಿಭಟನಾಕಾರರದು ಗ್ರಾಮಾಡಳಿತ ಅಧಿಕಾರಿಗಳದ ಆಕ್ರೋಶ ಅಂತ ಹೇಳ್ಬೋದು. ಸರ್ಕಾರ ಈಗಲಾದರೂ ತಕ್ಷಣವೇ ಎಚ್ಚೆತ್ತುಕೊಳ್ಳುತ್ತಾ ಸಂಬಂಧಪಟ್ಟಂತ ಕಂದಾಯ ಸಚಿವರು ಏನು ಇಡೀ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ನಡೆಸ್ತಾ ಇದ್ದಂಥ ಹೋರಾಟ ಅಂತ್ಯಗೊಳಿಸುವ ಮೂಲಕ ಏನು ಈಗಾಗಲೇ ವಿದ್ಯಾರ್ಥಿಗಳು, ಪೋಷಕರು, ಜನರು ಏನು ಪರದಾಡ್ತಾ ಇದ್ದಾರೆ. ಸುಮಾರು 20ರಿಂದ ಸರ್ಕಾರ ಯೋಜನೆಗಳು ಏನು ಈಗಾಗಲೇ ಪ್ರತಿಯೊಬ್ಬರಿಗೆ ಮುಟ್ಟಿಸೋಂಥ ಕೆಲಸ ಏನು ಗ್ರಾಮ ಆಡಳಿತ ಅಧಿಕಾರಿಗಳು ಮಾಡ್ತಾರೆ, ಅವ್ರ ಬೇಡಿಕೆಗೆ ಸರ್ಕಾರ ಸ್ಪಂದಿಸ್ತದ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಯಾಕೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆಯೋ, ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರು ಎಲ್ಲೊಂದು ಕಡೆ ಪರದಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರಕ್ಕೆ ಮಾತ್ರ ಯಾಕೆ ಪರದಾಟ ಕಾಣ್ತಾ ಇಲ್ಲ? ನಿಮ್ದು ಪರದಾಟನೂ ಕಾಣ್ತಾ ಇಲ್ಲ, ಜನರ ಪರದಾಟನೂ ಕಾಣ್ತಾ ಇಲ್ಲ. ಯಾಕೆ ಸರ್? ಸೊ ನಿಜಕ್ಕೂ ಇವತ್ತು ನಾವು ಈ ಒಂದು ಏನು ಪರದಾಟ ಇಷ್ಟು ಹೋರಾಟ ಮಾಡ್ತಾ ಇದೀವಿ, ಸುಮಾರು ಇವತ್ತು 8ನೇ ದಿನಗಳಿಂದ ನಾವು ಹೋರಾಟ ಮಾಡ್ತೇವೆ, ಕಳೆದ 8 ದಿನಗಳಿಂದ. ಈ ಹೋರಾಟಕ್ಕೆ ನಮಗೆ ಯಾವುದೇ ರೀತಿಯ ಸ್ಪಂದಿಸಿ ಮಾನ್ಯ ಸಚಿವರು ಇಲ್ಲಿವರೆಗೆ ನಮಗೆ ಯಾವುದೇ ಒಂದು ಏನಪ್ಪ ಅಂದ್ರೆ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡಲಿಲ್ಲ. ನಮಗೆ ಮೂಲಭೂತವಾಗಿ ಏನೊಂದು ಮೂಲಭೂತ ಸೌಕರ್ಯಗಳದಾವ, ಈ ಸೌಕರ್ಯಗಳು ಹಳ್ಳಿಯಲ್ಲಿಲ್ಲ. ಇವತ್ತು ನಾವೆಲ್ಲ ಹಳ್ಳಿಯಾಗ ಹೋಗ್ತಾಗ ಎಲ್ಲೋ ಜೇಂಟ್ಸ್ ಇರ್ತೀವಿ, ಎಲ್ಲೋ ರೋಡ್ ಮ್ಯಾಗ ಹೋಟ್ಲದಾಗ ಅಲ್ಲಿ ಕೂತು ಕೆಲಸ ಮಾಡ್ತೀವಿ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ರೀತಿ ಕಚೇರಿ ಆಗಲಿ, ಟೇಬಲ್ ಕುರ್ಚಿ ಆಗಲಿ ಏನೂ ಕೆಲಸ ಕೊಡ್ತಾ ಇಲ್ಲ. ಸೊ ನಾವು ಹಿಂಗೆ ಮಾಡಿದಾಗ ನಮ್ಮ ಮಹಿಳಾ ಸಿಬ್ಬಂದಿಗಳಾದಾಗ ಹಳ್ಳಿಯಾಗ ಒಂದು ಎಲ್ಲರೂ ಟಾಯ್ಲೆಟ್ ಹೋಗ್ಲಿಕ್ಕೂ ತೊಂದರೆ ಅದ ಸರ್. ಹಳ್ಳಿದಾಗ ಇವತ್ತು ನಾವೇನು ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕಾಗಿದೆ. ಸೊ ಅದು ತೊಂದರೆ ನಮಗೇನೋ ಲೇಡೀಸ್ಗೆ ಭಾಳ ತೊಂದರೆ ಆಗ್ತದೆ. ಅದಾದ ನಂತರದಲ್ಲಿ ನಾವು ಪ್ರತಿಯೊಂದು ಕೆಲಸ ಸರ್ ಇವಾಗ ಸುಮಾರು 10 ವರ್ಷಗಳಿಂದ ತಾಂತ್ರಿಕ ಕೆಲಸಗಳು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸರ್ಕಾರದ ಯಾವುದೇ ವಿಧಾನಸೌಧದಲ್ಲಿ ಒಂದು ಯೋಜನೆ ಜಾರಿಗೆ ಬಂದರೆ ಆ ಯೋಜನೆ ಏನಪ್ಪ ಅಂದ್ರೆ ನೇರವಾಗಿ ನಮ್ಮ ಹತ್ರ ಬಂದುಬಿಡ್ತದೆ ಜನರಿಗೆ ಮುಡಿಸ್ತಕ್ಕಂಥ ನಿಟ್ಟಿನಲ್ಲಿ. ನಾವು ಅವು ಅಪ್ಲಿಕೇಶನ್ ತೊಗೊಂಡು ಇನ್ನಿತರ ಸುಮಾರು 21 ಅಪ್ಲಿಕೇಶನ್ಗಳನ್ನು ಮೊಬೈಲ್ ಆ್ಯಪ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ ಕೆಲಸ ಮಾಡ್ತೀವಿ. ಸೊ ಆ ಕೆಲಸಗಳಿಗೆ ನಮಗೆ ಮೂಲಭೂತ ಸೌಕರ್ಯ ಕಂಪ್ಯೂಟರ್ ಮೊಬೈಲ್ ಬೇಕಲ್ಲ, ಅದು ಕೊಡ್ತಾ ಇಲ್ಲ. ಮತ್ತು ಅಕಸ್ಮಾತ್ ನಾವು ಆ ಕೆಲಸ ನಮ್ಮ ಓನ್ ದುಡ್ಡು ಹಾಕಿ ನಮ್ಮ ಸ್ಯಾಲ್ರಿಲಿ ಸುಮಾರು ಇವತ್ತು ನಂಗೆ ಒಂದು 40,000 ಸ್ಯಾಲ್ರಿ ಇದೆ ಅಂದ್ರೆ 40,000 ಸ್ಯಾಲ್ರಿಲಿ 20,000 ಆ ತಿಂಗಳಿಗೆ ಅದೇ ಸರ್ಕಾರಕ್ಕೆ ತಿರುಗಿ ಕೊಡಲಂಥ ಪರಿಸ್ಥಿತಿ ಬಂದುಬಿಟ್ಟದೆ ನಮ್ಮದು. ಏನು ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ನಾವು ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ಇದು ನಾವು ಮಾಡೋದೇ ಒಂದು ನಾಚಿಕೆಗೇಡಿತನ ಆಗ್ಯದ. ಇಷ್ಟು ದಿವಸ ನಾವು ಹೋರಾಟ ಮಾಡ್ತಾ ಇದ್ರು ಇದು ಮೇನ್ ಮದರ್ ಡಿಪಾರ್ಟ್ಮೆಂಟ್ ಅದ, ಅಂದ್ರೆ ಮಾತ್ರ ಇಲಾಖೆ. ಇದ್ರ ನಂತರ ಎಲ್ಲ ಇಲಾಖೆಗಳವ. ಬಟ್ ಮೂಲಭೂತ ಸೌಕರ್ಯ ನಮ್ಮ ಇಲಾಖೆಗೆ ಇಲ್ಲ. ನೋಡ್ರಿ ಎಷ್ಟು ನಾಚಿಕೆ ಅದ ಅಂದ್ರೆ ಬೇರೆ ಆಫೀಸರಿಗೆಲ್ಲ ಬೇಕಾದ್ರೆ ಆಫೀಸ್ಗಳ ಜಾಗ ಎಲ್ಲ ನಮಗೆ ಕೇಳ್ತಾರೆ, ನಾವು ರಿಪೋರ್ಟ್ ಮಾಡ್ತೀವಿ. ಅವ್ರ ಆಫೀಸ್ ಬಿಲ್ಡಿಂಗ್ ಆಗ್ಯಾವ, ನಮ್ಗೆ ಇಲ್ಲಿ ಕೂಡ್ಲಾಕ ಆಫೀಸ್ನೂ ಇಲ್ಲ, ವ್ಯವಸ್ಥೆನೂ ಇಲ್ಲ. ಜನರ ಪರದಾಟ ಕೂಡ ಹೆಚ್ಚಾಗಿದೆಯಲ್ಲ ಸರ್ ಎಲ್ಲ ಅಪ್ಲಿಕೇಶನ್ಗಳು. ಏನು ಹೇಳ್ತೀರಿ? ಹೌದು, ಭಾಳಷ್ಟು ಜನರು ಬರ್ತಾ ಇದ್ದಾರ, ತೊಂದರೆ ಆಗ್ತಾ ಇದೆ ಅವ್ರಿಗೂ ಇಲ್ಲಂತಿಲ್ಲ. ಬಟ್ ನಾವು ಅವ್ರಿಗೆ ಹೇಳ್ತೀವಿ, ನಮ್ಮ ತೊಂದರೆಗೂ ಸ್ವಲ್ಪ ನೀವು ಸ್ಪಂದಿಸ್ರಿ, ಇಲ್ಲ ಅಂದ್ರೆ ನೀವು ಮೇಲಿಂದ ಅಧಿಕಾರಿಗಳಿಗೆ ಒಂದು ತಿಳಿಸಿ ಕೆಲಸ ಮಾಡ್ಕೊರಪ್ಪ ಅಂತ ತಿಳಿಸ್ತಾ. ಸೊ ಇದು ಎಲ್ಲೋ ಒಂದ್ ಕಡೆ ಪ್ರತಿಭಟನಾಕಾರರದು ಗ್ರಾಮಾಡಳಿತ ಅಧಿಕಾರಿಗಳದ ಆಕ್ರೋಶ ಅಂತ ಹೇಳ್ಬೋದು. ಸರ್ಕಾರ ಈಗಲಾದರೂ ತಕ್ಷಣವೇ ಎಚ್ಚೆತ್ತುಕೊಳ್ಳುತ್ತಾ ಸಂಬಂಧಪಟ್ಟಂತ ಕಂದಾಯ ಸಚಿವರು ಏನು ಇಡೀ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ನಡೆಸ್ತಾ ಇದ್ದಂಥ ಹೋರಾಟ ಅಂತ್ಯಗೊಳಿಸುವ ಮೂಲಕ ಏನು ಈಗಾಗಲೇ ವಿದ್ಯಾರ್ಥಿಗಳು, ಪೋಷಕರು, ಜನರು ಏನು ಪರದಾಡ್ತಾ ಇದ್ದಾರೆ. ಸುಮಾರು 20ರಿಂದ ಸರ್ಕಾರ ಯೋಜನೆಗಳು ಏನು ಈಗಾಗಲೇ ಪ್ರತಿಯೊಬ್ಬರಿಗೆ ಮುಟ್ಟಿಸೋಂಥ ಕೆಲಸ ಏನು ಗ್ರಾಮ ಆಡಳಿತ ಅಧಿಕಾರಿಗಳು ಮಾಡ್ತಾರೆ, ಅವ್ರ ಬೇಡಿಕೆಗೆ ಸರ್ಕಾರ ಸ್ಪಂದಿಸ್ತದ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಯಾಕೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆಯೋ, ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರು ಎಲ್ಲೊಂದು ಕಡೆ ಪರದಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರಕ್ಕೆ ಮಾತ್ರ ಯಾಕೆ ಪರದಾಟ ಕಾಣ್ತಾ ಇಲ್ಲ? ನಿಮ್ದು ಪರದಾಟನೂ ಕಾಣ್ತಾ ಇಲ್ಲ, ಜನರ ಪರದಾಟನೂ ಕಾಣ್ತಾ ಇಲ್ಲ. ಯಾಕೆ ಸರ್? ಸೊ ನಿಜಕ್ಕೂ ಇವತ್ತು ನಾವು ಈ ಒಂದು ಏನು ಪರದಾಟ ಇಷ್ಟು ಹೋರಾಟ ಮಾಡ್ತಾ ಇದೀವಿ, ಸುಮಾರು ಇವತ್ತು 8ನೇ ದಿನಗಳಿಂದ ನಾವು ಹೋರಾಟ ಮಾಡ್ತೇವೆ, ಕಳೆದ 8 ದಿನಗಳಿಂದ. ಈ ಹೋರಾಟಕ್ಕೆ ನಮಗೆ ಯಾವುದೇ ರೀತಿಯ ಸ್ಪಂದಿಸಿ ಮಾನ್ಯ ಸಚಿವರು ಇಲ್ಲಿವರೆಗೆ ನಮಗೆ ಯಾವುದೇ ಒಂದು ಏನಪ್ಪ ಅಂದ್ರೆ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡಲಿಲ್ಲ. ನಮಗೆ ಮೂಲಭೂತವಾಗಿ ಏನೊಂದು ಮೂಲಭೂತ ಸೌಕರ್ಯಗಳದಾವ, ಈ ಸೌಕರ್ಯಗಳು ಹಳ್ಳಿಯಲ್ಲಿಲ್ಲ. ಇವತ್ತು ನಾವೆಲ್ಲ ಹಳ್ಳಿಯಾಗ ಹೋಗ್ತಾಗ ಎಲ್ಲೋ ಜೇಂಟ್ಸ್ ಇರ್ತೀವಿ, ಎಲ್ಲೋ ರೋಡ್ ಮ್ಯಾಗ ಹೋಟ್ಲದಾಗ ಅಲ್ಲಿ ಕೂತು ಕೆಲಸ ಮಾಡ್ತೀವಿ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ರೀತಿ ಕಚೇರಿ ಆಗಲಿ, ಟೇಬಲ್ ಕುರ್ಚಿ ಆಗಲಿ ಏನೂ ಕೆಲಸ ಕೊಡ್ತಾ ಇಲ್ಲ. ಸೊ ನಾವು ಹಿಂಗೆ ಮಾಡಿದಾಗ ನಮ್ಮ ಮಹಿಳಾ ಸಿಬ್ಬಂದಿಗಳಾದಾಗ ಹಳ್ಳಿಯಾಗ ಒಂದು ಎಲ್ಲರೂ ಟಾಯ್ಲೆಟ್ ಹೋಗ್ಲಿಕ್ಕೂ ತೊಂದರೆ ಅದ ಸರ್. ಹಳ್ಳಿದಾಗ ಇವತ್ತು ನಾವೇನು ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕಾಗಿದೆ. ಸೊ ಅದು ತೊಂದರೆ ನಮಗೇನೋ ಲೇಡೀಸ್ಗೆ ಭಾಳ ತೊಂದರೆ ಆಗ್ತದೆ. ಅದಾದ ನಂತರದಲ್ಲಿ ನಾವು ಪ್ರತಿಯೊಂದು ಕೆಲಸ ಸರ್ ಇವಾಗ ಸುಮಾರು 10 ವರ್ಷಗಳಿಂದ ತಾಂತ್ರಿಕ ಕೆಲಸಗಳು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸರ್ಕಾರದ ಯಾವುದೇ ವಿಧಾನಸೌಧದಲ್ಲಿ ಒಂದು ಯೋಜನೆ ಜಾರಿಗೆ ಬಂದರೆ ಆ ಯೋಜನೆ ಏನಪ್ಪ ಅಂದ್ರೆ ನೇರವಾಗಿ ನಮ್ಮ ಹತ್ರ ಬಂದುಬಿಡ್ತದೆ ಜನರಿಗೆ ಮುಡಿಸ್ತಕ್ಕಂಥ ನಿಟ್ಟಿನಲ್ಲಿ. ನಾವು ಅವು ಅಪ್ಲಿಕೇಶನ್ ತೊಗೊಂಡು ಇನ್ನಿತರ ಸುಮಾರು 21 ಅಪ್ಲಿಕೇಶನ್ಗಳನ್ನು ಮೊಬೈಲ್ ಆ್ಯಪ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ ಕೆಲಸ ಮಾಡ್ತೀವಿ. ಸೊ ಆ ಕೆಲಸಗಳಿಗೆ ನಮಗೆ ಮೂಲಭೂತ ಸೌಕರ್ಯ ಕಂಪ್ಯೂಟರ್ ಮೊಬೈಲ್ ಬೇಕಲ್ಲ, ಅದು ಕೊಡ್ತಾ ಇಲ್ಲ. ಮತ್ತು ಅಕಸ್ಮಾತ್ ನಾವು ಆ ಕೆಲಸ ನಮ್ಮ ಓನ್ ದುಡ್ಡು ಹಾಕಿ ನಮ್ಮ ಸ್ಯಾಲ್ರಿಲಿ ಸುಮಾರು ಇವತ್ತು ನಂಗೆ ಒಂದು 40,000 ಸ್ಯಾಲ್ರಿ ಇದೆ ಅಂದ್ರೆ 40,000 ಸ್ಯಾಲ್ರಿಲಿ 20,000 ಆ ತಿಂಗಳಿಗೆ ಅದೇ ಸರ್ಕಾರಕ್ಕೆ ತಿರುಗಿ ಕೊಡಲಂಥ ಪರಿಸ್ಥಿತಿ ಬಂದುಬಿಟ್ಟದೆ ನಮ್ಮದು. ಏನು ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ನಾವು ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ಇದು ನಾವು ಮಾಡೋದೇ ಒಂದು ನಾಚಿಕೆಗೇಡಿತನ ಆಗ್ಯದ. ಇಷ್ಟು ದಿವಸ ನಾವು ಹೋರಾಟ ಮಾಡ್ತಾ ಇದ್ರು ಇದು ಮೇನ್ ಮದರ್ ಡಿಪಾರ್ಟ್ಮೆಂಟ್ ಅದ, ಅಂದ್ರೆ ಮಾತ್ರ ಇಲಾಖೆ. ಇದ್ರ ನಂತರ ಎಲ್ಲ ಇಲಾಖೆಗಳವ. ಬಟ್ ಮೂಲಭೂತ ಸೌಕರ್ಯ ನಮ್ಮ ಇಲಾಖೆಗೆ ಇಲ್ಲ. ನೋಡ್ರಿ ಎಷ್ಟು ನಾಚಿಕೆ ಅದ ಅಂದ್ರೆ ಬೇರೆ ಆಫೀಸರಿಗೆಲ್ಲ ಬೇಕಾದ್ರೆ ಆಫೀಸ್ಗಳ ಜಾಗ ಎಲ್ಲ ನಮಗೆ ಕೇಳ್ತಾರೆ, ನಾವು ರಿಪೋರ್ಟ್ ಮಾಡ್ತೀವಿ. ಅವ್ರ ಆಫೀಸ್ ಬಿಲ್ಡಿಂಗ್ ಆಗ್ಯಾವ, ನಮ್ಗೆ ಇಲ್ಲಿ ಕೂಡ್ಲಾಕ ಆಫೀಸ್ನೂ ಇಲ್ಲ, ವ್ಯವಸ್ಥೆನೂ ಇಲ್ಲ. ಜನರ ಪರದಾಟ ಕೂಡ ಹೆಚ್ಚಾಗಿದೆಯಲ್ಲ ಸರ್ ಎಲ್ಲ ಅಪ್ಲಿಕೇಶನ್ಗಳು. ಏನು ಹೇಳ್ತೀರಿ? ಹೌದು, ಭಾಳಷ್ಟು ಜನರು ಬರ್ತಾ ಇದ್ದಾರ, ತೊಂದರೆ ಆಗ್ತಾ ಇದೆ ಅವ್ರಿಗೂ ಇಲ್ಲಂತಿಲ್ಲ.
ಬಟ್ ನಾವು ಅವ್ರಿಗೆ ಹೇಳ್ತೀವಿ ನಮ್ಮ ತೊಂದರೆಗೂ ಸ್ವಲ್ಪ ನೀವು ಸ್ಪಂದಿಸ್ರಿ, ಇಲ್ಲ ಅಂದ್ರೆ ನೀವು ಮೇಲಿಂದ ಅಧಿಕಾರಿಗಳಿಗೆ ಒಂದು ತಿಳಿಸಿ ಕೆಲಸ ಮಾಡ್ಕೊರಪ್ಪ ಅಂತ ತಿಳಿಸ್ತಾರೆ. ಸೊ ಇದು ಎಲ್ಲೋ ಒಂದ್ ಕಡೆ ಪ್ರತಿಭಟನಾಕಾರರದು, ಗ್ರಾಮಾಡಳಿತ ಅಧಿಕಾರಿಗಳದ ಆಕ್ರೋಶ ಅಂತ ಹೇಳ್ಬೋದು. ಸರ್ಕಾರ ಈಗಲಾದರೂ ತಕ್ಷಣವೇ ಎಚ್ಚೆತ್ತುಕೊಳ್ಳುತ್ತಾ ಸಂಬಂಧಪಟ್ಟಂತ ಕಂದಾಯ ಸಚಿವರು ಏನು ಇಡೀ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ನಡೆಸ್ತಾ ಇದ್ದಂಥ ಹೋರಾಟ ಅಂತ್ಯಗೊಳಿಸುವ ಮೂಲಕ ಏನು ಈಗಾಗಲೇ ವಿದ್ಯಾರ್ಥಿಗಳು, ಪೋಷಕರು, ಜನರು ಏನು ಪರದಾಡ್ತಾ ಇದ್ದಾರೆ. ಸುಮಾರು 20ರಿಂದ ಸರ್ಕಾರ ಯೋಜನೆಗಳು ಏನು ಈಗಾಗಲೇ ಪ್ರತಿಯೊಬ್ಬರಿಗೆ ಮುಟ್ಟಿಸೋಂಥ ಕೆಲಸ ಏನು ಗ್ರಾಮ ಆಡಳಿತ ಅಧಿಕಾರಿಗಳು ಮಾಡ್ತಾರೆ, ಅವ್ರ ಬೇಡಿಕೆಗೆ ಸರ್ಕಾರ ಸ್ಪಂದಿಸ್ತದ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.